ಇನ್ನು ಶಿವರಾತ್ರಿ ಹಬ್ಬದ ದಿವಸ ಇದು ಸಾಯಂಕಾಲ ಸಂಜೆ ದೇವಸ್ಥಾನದಲ್ಲಿ ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಅಂತ ನೀವೇ ನೋಡಿ. ತುಂಬ ಅಂದರೆ ತುಂಬ ಕ್ರೌಡ್ ಇದೆ, ಜನ ಸಿಕ್ಕಾಪಟ್ಟ ಇದ್ದಾರೆ, ಇನ್ನೂ ಜನ ಬರ್ತಾ ಇದ್ದಾರೆ. ಎಷ್ಟು ಕ್ಯೂ ಇದ್ದಾರೆ ಅಂತಂದರೆ ಅಷ್ಟು ರಶ್ ಇದೆ ದರ್ಶನಕ್ಕೆ ಅಂತ. ಸೊ ಇನ್ನು ಈ ಜಾತ್ರೆಯಲ್ಲಿ ಹೇಗೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ನಾನು ಬೆಳಗ್ಗೆಯಿಂದಲೂ ಕೂಡ ತೋರಿಸಿದ್ದೀನಿ. ತೇರು ಎಳ್ತಿದ್ದಾರೆ, ಡೊಳ್ಳು ಕುಣಿತ, ವೀರಭದ್ರ, ಹೀಗೆ ಈಗ ಭರತನಾಟ್ಯಂ ನಡೀತಾ ಇದೆ. ಸೊ ಈಗ ಭರತನಾಟ್ಯಂ ಕೂಡ ನಡೀತಾ ಇದೆ, ನೋಡ್ಬೋದು. ಸೊ ಈ ರಶಲ್ಲೂ ಕೂಡ ದೇವರಿಗೆ ದರ್ಶನ ಮಾಡಲೇಬೇಕು ಅಂತ ಹೇಳಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ನೀವು ಕೂಡ ನಮ್ಮ ಏರಿಯಾ ಜಾತ್ರೆಗೆ ಒಂದ್ಸಲ ಬನ್ನಿ, ನೋಡಿ. ಫ್ರೆಂಡ್ಸ್, ಇನ್ನು ಮಹಾಶಿವರಾತ್ರಿ ಹಬ್ಬದ ಜಾತ್ರೆ ಮಹೋತ್ಸವಕ್ಕೆ ತೇಜಸ್ವಿ ಸೂರ್ಯ ಅವರು ಬಂದಿದ್ದರು. ಇವರು ಬೆಂಗಳೂರು ದಕ್ಷಿಣ ವಲಯದ MP ಆಗಿದ್ದಾರೆ. ಪ್ರತಿ ವರ್ಷ ಕೂಡ ಇವರು ಈ ದೇವಸ್ಥಾನಕ್ಕೆ ಪಾಲ್ಗೊಳ್ತಾರೆ, ದೇವ್ರ ದರ್ಶನ ಮಾಡ್ತಾರೆ, ಎಲ್ಲರನ್ನೂ ತುಂಬ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸ್ಪಂದಿಸ್ತಾರೆ. ಸೊ ಇವರ ಸೆಲ್ಫಿ ತಗೊಳ್ಳೋಕ್ಕೋಸ್ಕರ ಜಾತ್ರೆನೇ ಆಗಿತ್ತು. ಇಲ್ಲೂ ಕೂಡ ಎಲ್ಲರೂ ಕೂಡ ತುಂಬ ಪ್ರೀತಿ ಪಾತ್ರರಾಗಿ ತುಂಬ ಪ್ರೀತಿಯಿಂದ ಗೌರವದಿಂದ ಮಾತಾಡಿಸಿದ್ರು. ನಾನು ಕೂಡ ಮಾತಾಡಿದೆ. ಫ್ರೆಂಡ್ಸಿನ ತೇಜಸ್ವಿ ಸೂರ್ಯ ಅವರು ಮದುವೆಗೆ ಬನ್ನಿ ಅಂತ ಹೇಳಿ ಇನ್ವೈಟ್ ಮಾಡಿ ಅವರು ಕೂಡ ದೇವ್ರ ದರ್ಶನ ಮುಗಿಸಿ ಹೊರಟರು. ಫ್ರೆಂಡ್ಸಿನ ಒಂದು ಕಡೆ ಜಾತ್ರೆ ನಡೀತಾ ಇದ್ದರೆ ಇನ್ನೊಂದು ಕಡೆ ಎಲ್ಲ ದೇವರುಗಳು ಪಲ್ಲಕ್ಕಿ ಮೇಲೆ ಹೊರಡೋಕ್ಕೆ ಅಂತ ಸಿದ್ಧವಾಗ್ತಾ ಇದ್ರು. ಒಂದೊಂದು ದೇವರುಗಳು ತುಂಬ ಅದ್ಭುತವಾಗಿ ತುಂಬ ಸುಂದರವಾಗಿ ಕಾಣ್ತಾ ಇದ್ರು, ತುಂಬಾ ಚೆನ್ನಾಗಿ ಅಲಂಕಾರವಾಗಿದ್ದರು. ಈಗ ನೀವು ನೋಡ್ತಾ ಇರೋದು ಷಣ್ಮಾತ್ಮ ಹಾಗೇನೆ ಛಾಯಾದೇವಿ ಅಮ್ಮನವರು. ಸೊ ಷಣ್ಮಾತ್ಮ ಅವರ ತಾಯಿ ಛಾಯಾದೇವಿ ಅಮ್ಮನವರು. ಇದು ಷಣ್ಮಾತ್ಮ ದೇವಸ್ಥಾನದ ಮುಂದೆಗಡೆ ಎಲ್ಲ ದೇವರುಗಳು ಇದೆ ಫ್ರೆಂಡ್ಸ್ ನಮ್ಮ ಏರಿಯಾದಲ್ಲಿ ಅಂತ ಹೇಳಿದೆ. ಒಂದು ದಿವಸ ಅದರ ಬಗ್ಗೆನೇ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ವೀರಭದ್ರ ಕುಣಿತ ಕೂಡ ನಡೀತಾ ಇದೆ. ಫ್ರೆಂಡ್ಸಿನ ಜಾತ್ರೆ ಆಗಿರೋದ್ರಿಂದ ನಾನು ಆದಷ್ಟು ನ್ಯಾಚುರಲ್ ಆಗಿ ತೋರಿಸ್ಬೇಕಂತ ಹೇಳಿ ವಿಡಿಯೋಸ್ನ ನಾನು ಮಾಡಿ ತೋರಿಸಿದ್ದೀನಿ. ಇನ್ನು ಇದು ಬಂದು ಕರೆಕ್ಟಾಗಿ 12 ಗಂಟೆಗೆ ದೇವರಿಗೆ ಇಲ್ಲಿ ನಾಗಮ್ಮ ಟೆಂಪಲಲ್ಲಿ ಅಭಿಷೇಕ ಮಾಡಿ ದೇವ್ರನ್ನ ಸಿದ್ಧಗೊಳಿಸ್ತಾರೆ. ದೇವರಿಗೆ ಪೂಜೆ ಅಲಂಕಾರ ಎಲ್ಲ ಆಗುತ್ತೆ. ಸೊ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದಾರೆ ಅಂತ ನೋಡಿ.
ಫ್ರೆಂಡ್ಸ್, ಇನ್ನು ಇಲ್ಲಿ ಪ್ರತಿ ವರ್ಷವೂ ಕೂಡ ಅಭಿಷೇಕ ಆಗುತ್ತೆ ಈಶ್ವರನಿಗೆ. ಹಾಗೆ ಬಂದಿರುವಂತಹ ಭಕ್ತರ ಕೈಲೂ ಕೂಡ ಇಲ್ಲಿ ದೇವರಿಗೆ ಅಭಿಷೇಕ ಮಾಡಿಸ್ತಾರೆ. ಬಿಲ್ಪತ್ರೆ, ಪುಷ್ಪಗಳು, ವಿಭೂತಿ, ಗಂಧದಿಂದ ದೇವರಿಗೆ ಇಲ್ಲಿ ಅಭಿಷೇಕ ನಡೆಯುತ್ತೆ. ಹೇಗಾಗುತ್ತೆ ಅಂತ ನೀವೇ ನೋಡಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಪಲ್ಲಕ್ಕಿಗಳೆಲ್ಲ ಸಿದ್ಧವಾಗಿ ಹೇಗೆ ಮೆರವಣಿಗೆ ಹೊರಟು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿತ್ತು ಪಲ್ಲಕ್ಕಿಗಳು. ಇದು ಕೂಡ ಅಷ್ಟೇ, ಪಲ್ಲಕ್ಕಿಗಳು ಎವ್ರಿ ಟೈಮ್ ಒಂದೊಂದು ಥೀಮ್ ಇಟ್ಕೊಂಡು ಅಲಂಕಾರ ಮಾಡ್ತಾರೆ. ಸೊ ಎಲ್ಲ ದೇವ್ರ ಪಲ್ಲಕ್ಕಿ ಕೂಡ ಬರುತ್ತೆ. ಟೋಟಲ್ 26-27 ಪಲ್ಲಕ್ಕಿ ಇದೆ. ಸೊ ಇದಾಗಿತ್ತು ಶಿವರಾತ್ರಿ ಹಬ್ಬದ ಜಾತ್ರೆ. ನಾನು ಆದಷ್ಟು ನ್ಯಾಚುರಲ್ ಆಗೇ ಇರಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡಿ ತೋರಿಸಿದ್ದೀನಿ. ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಎಲ್ಲ ನೋಟಿಫಿಕೇಷನ್ ಬರಬೇಕು ಅಲ್ವಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.